ಇದು ನೋಡಿ ಗೋಡಂಬಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಆರೋಗ್ಯಕರವಾಗಿ ರುಚಿಯಾಗಿ ಫ್ರೆಶ್ ತುಪ್ಪ ಹಾಕಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೋಸ್ಕರ ಬಾಣಲಿ ಇಟ್ಬಿಟ್ಟು ಎಣ್ಣೆ ಬೇಡ, ಇದಕ್ಕೆ ತುಪ್ಪನೇ ಹಾಕ್ಕೋಬೇಕು. ತುಪ್ಪ 1-2 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಗೆ ತಕ್ಕಂತೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಕ್ರಿಸ್ಪಿ ಇರುತ್ತೆ ಬಾಯಿಗೆ ಹಾಕ್ಕೊಂಡ್ರೆ, ಆದರೆ ಹಾಗಂತ ಬಿಡಬಾರ್ದು, ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೇಬೇಕು 1-5 ನಿಮಿಷ. ಇದಕ್ಕೆ ಮಸಾಲೆಗೆ ನೋಡಿ ಏನು ಸಿಂಪಲ್ಲಾಗಿ ಹಾಕ್ತೀನಿ, ಎಷ್ಟು ರುಚಿ ಗೊತ್ತಾ. ಉಪ್ಪು, ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರ್ ಪೌಡ್ರ್ ಅಷ್ಟೇ. ಇದು 4 ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಬೇಕಂದರೆ ಹುಳಿ ಬೇಕು ಅಂದರೆ ಆಮ್ಚೂರು ಪೌಡ್ರು ಇಲ್ಲ ಇದು ನಿಂಬೆ ಉಪ್ಪು ಬರುತ್ತಲ್ಲ, ಅದು ನಿಮ್ಗೆ ಇಷ್ಟ ಬಂದು ಹಾಕ್ಕೊಳ್ಳಿ. ಏನು ಹಾಕದಿದ್ರೆ ಇಷ್ಟೇ ರುಚಿ ಅನಿಸ್ತು ನನಗೆ, ಅದಕ್ಕೆ ಇಷ್ಟೇ ಹಾಕ್ತಾಯಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋವಾಗ ಸ್ವಲ್ಪ ಮೆತ್ತಗಾಗುತ್ತೆ, ಮತ್ತು ಆರಿದ ಮೇಲೆ ಕ್ರಿಸ್ಪಿ ಬರುತ್ತೆ ನೋಡಿ. ಮೆತ್ತಗಿದೆ ಅಂತ ಇನ್ನು ಸ್ವಲ್ಪ ಫ್ರೈ ಮಾಡಬೇಡಿ, ಸೀದ ವಾಸನೆ ಬಂದುಬಿಡುತ್ತೆ. ಇವಾಗ ಒಂದು 5 ನಿಮಿಷ ಲೋ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಈ ಮಸಾಲೆ ಎಲ್ಲ ಹಾಕ್ಕೋಬೇಕು ನೋಡಿ, ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಇದು ಈ ತುಪ್ಪಕ್ಕೆ ಹೋಗಿ ಎಲ್ಲ ಅಂಟ್ಕೊಳ್ಳುತ್ತೆ. ಎಣ್ಣೆ ಆದರೆ ಎಲ್ಲ ಉದುರಿದ್ರು ಉಪ್ಪು ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ಎಣ್ಣೆಲ್ಲಾದರೆ, ತುಪ್ಪದಲ್ಲಾದ್ರೇ ಈ ಥರ ಕರೆಕ್ಟಾಗಿರುತ್ತೆ. ಮಾಡ್ಕೊಂಡು ನೋಡಿ. ಮತ್ತು ಲಾಸ್ಟಿಗೆ ಕರಿಬೇವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದ್ರ ಮೇಲೆ ಹಾಕಿ, ಇಲ್ಲ ಕಿವುಚಿಬಿಟ್ಟು ಪುಡಿ ಪುಡಿ ಮಾಡಿ ಹಾಕಿ ರುಚಿಯಾಗಿರುತ್ತೆ, ಮಾಡ್ಕೊಳ್ಳಿ.